ನಾವು ಇಂದು ಮಹಾ ಶಿವ ದೇವಾಲಯವಾದಂತಹ ಕೊಟ್ಟಿಯೂರು ದೇವಸ್ಥಾನಕ್ಕೆ ಬಂದಿದ್ವಿ. ಭಾರತದಲ್ಲಿ ಅತ್ಯಂತ ಶ್ರೀಮಂತ ದೇವಾಲಯವಾದಂತಹ ಈ ಕೊಟ್ಟಿಯೂರು ದೇವಾಲಯವು ಕೇರಳ ರಾಜ್ಯದಲ್ಲಿದ್ದು ಇದು ಕಣ್ಣೂರು ಜಿಲ್ಲೆಯಲ್ಲಿ ಇದೆ. ವಡಕೇಶ್ವರ ದೇವಾಲಯವು ಪ್ರಾಚೀನ ಕಾಲದಿಂದಲೂ ಈ ದೇವಾಲಯದ ಸಾಮಾನ್ಯ ಹೆಸರಾಗಿತ್ತು. ಸ್ಥಳೀಯ ಜನರು ಎಲ್ಲ ಸೇರ್ಕೊಂಡು ಈ ಜಾಗವನ್ನ ಇಕ್ಕೇರಿಯ ಕೊಟ್ಟೆಯೂರು ಅಂತ ಕರೀತಾ ಇದ್ರು. ಕೊಟ್ಟೆಯೂರು ಶಿವ ದೇವಾಲಯವು ಇದೊಂದು ನದಿ ದಂಡೆ ಮೇಲಿರೋ ಒಂದು ದೇವಾಲಯ. ಈ ಕೊಟ್ಟೆಯೂರದಲ್ಲಿ 2 ದೇವಾಲಯಗಳು ನಮ್ಮ ಕಣ್ಣು ಕಂಡಂತಹ ಅದ್ಭುತ ದೇವಾಲಯಗಳಾಗಿವೆ. ಒಂದು ವವಾಲಿಯು ಇದು ಪಶ್ಚಿಮ ದಂಡದ ನದಿಯಾಗಿದೆ. ಇದು ಪೂರ್ವ ದಂಡೆ ಮೇಲಿದೆ. ಅದನ್ನು ಅಕ್ಕೇರಿ ಕೋಟೂರು ಅಂತ ಕರೀತಾ ಇರ್ತಾರೆ ಯಾವಾಗಲೂ. ದೇವಾಲಯದ ವಿಶೇಷತೆ ಏನಂದ್ರೆ ಇದನ್ನ ವೈಶಾಖ ಕಾಲದಲ್ಲಿ ಮಾತ್ರ ಅಂದ್ರೆ ಓಪನ್ ಮಾಡಿರ್ತಾರೆ. ಈ ದೇವಾಲಯ ಏನಂದ್ರೆ ಇದೊಂದು ಸಂಕೀರ್ಣ ಮತ್ತು ಶಾಶ್ವತವಾಗಿ ಇರುವಂತಹ ಒಂದು ದೇವಾಲಯವಾಗಿದೆ. ಇದು ವೈಶಾಖ ಹಬ್ಬದ 27 ದಿನ ಹೊರತುಪಡಿಸಿ ವರ್ಷವಿಡೀ ತೆರೆದಿರುತ್ತದೆ. ಈ ದೇವಾಲಯದ ವಿಶೇಷ ಇನ್ನೊಂದೇನೆಂದ್ರೆ 80 ಎಕರೆಯನ್ನ ಒಳಗೊಂಡಿದೆ. ಇದು ಪವಿತ್ರ ತೋಪಿನ ನಡುವೆ ದಟ್ಟವಾದ ಅರಣ್ಯ ಮಧ್ಯದಲ್ಲಿ ಪೂರ್ವ ದಂಡೆಯ ದೇವಾಲಯವಾದ ಅಕ್ಕೇರಿ ಕೋಟೆಯೂರಿನ ದಕ್ಷಯಾಗ ಸ್ಥಳವಾಗಿತ್ತು ಅಂತ ಪುರಾಣ ನಮ್ಮೆಲ್ಲರಿಗೂ ತಿಳಿಸ್ತಾ ಇದೆ. ಆದರೆ ಕೊನೆಯಲ್ಲಿ ಸತಿದೇವಿ ತನ್ನ ತಾನು ಇರಿದುಕೊಂಡು ಪ್ರಾಣವನ್ನು ಕಳೆದುಕೊಂಡಳು. ಕೊನೆಯಲ್ಲಿ ಸತಿದೇವಿ ಈ ಸ್ಥಳದಲ್ಲಿ ತನ್ನ ತಾನೇ ಬಲಿ ತೆಗೆದುಕೊಂಡು ಬಿಡ್ತಾಳೆ. ಈ ದೇವಾಲಯವು ಚಿನ್ನ ಮತ್ತು ಕಲ್ಲಿನ ಅಮೂಲ್ಯವಾದಂತಹ ಉಚ್ಚ ಸ್ಥಾನದಲ್ಲಿದೆ. ಇದು ಇಡೀ ಕೇರಳ ಪ್ರದೇಶದಲ್ಲಿ ಅತ್ಯಂತ 2ನೇ ಶ್ರೀಮಂತ ದೇವಾಲಯವಾಗಿದೆ. ಮೊದಲನೇದು ಯಾವುದಪ್ಪ ಅಂದ್ರೆ ಅನಂತ ಪದ್ಮನಾಭ ಟೆಂಪಲ್. ಇದು ಅತಿ ದೊಡ್ಡ ಚಿನ್ನ ಮತ್ತು ದೊಡ್ಡ ಕಲ್ಲುಗಳಿಗೆ ಹೆಸರುವಾಸಿಯಾಗಿದೆ. ಇದು ಕೋಟೆಯೂರು ಪೆರುಮಾಳ್ ಕಣ್ಣೂರು ಜಿಲ್ಲೆಯಲ್ಲಿ 30,000ಕ್ಕಿಂತ ಹೆಚ್ಚು ಎಕರೆ ಅರಣ್ಯ ಭೂಮಿಯನ್ನು ಹೊಂದಿದೆ. ಆ ಅರಣ್ಯ ಭೂಮಿಯ ಮಧ್ಯದಲ್ಲಿ ಈ ಕೋಟೆಯೂರು ಶಿವಾಲಯ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸ್ವಯಂಭೂ ಲಿಂಗ ಪತ್ತೆಯಾದ ನಂತರ ತ್ರಿಚರೋಮಣ ದೇವಾಲಯವನ್ನ ಇಲ್ಲಿ ನಿರ್ಮಿಸಿದ್ದಾರೆ. ಈ ದೇವಾಲಯದ ಬಗ್ಗೆ ನಿಖರವಾದ ಮಾಹಿತಿ ನಮಗೆ ಇನ್ನೂ ಲಭ್ಯವಾಗಿಲ್ಲ. ಈ ಕೋಟೆಯೂರು ದೇವಾಲಯ ಬರೀ ಕೇರಳ ರಾಜ್ಯಕ್ಕಲ್ಲ, ಹಲವಾರು ರಾಜ್ಯಗಳಿಂದಲೂ ಭಕ್ತಾದಿಗಳು ಆಗಮಿಸಿ ಪೂಜಿಸುತ್ತಾರೆ. ಈ ದೇವಾಲಯದ ದಂತಕಥೆ ಏನಂದ್ರೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರ, ಅದರಲ್ಲೂ ಆದಿ ಸ್ವರೂಪವಾದ ಮಾತೃದೇವತೆ ದೈವಿಕ ಉಪಸ್ಥಿತಿಯಲ್ಲಿ ಆಶೀರ್ವದಿಸಲ್ಪಟ್ಟಿದೆ. ಗುರು ಏನಂತ ಹೇಳೋದಂದ್ರೆ ಈ ದೇವತೆ ಅಷ್ಟದೇವತೆಗಳ ಮಧ್ಯದಲ್ಲಿ ಜೊತೆಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಸ್ವರೂಪದಲ್ಲಿ ಹೇಳಲ್ಪಟ್ಟಿರುವಂತೆ ಪರಶುರಾಮನಿಗೆ ತ್ರಿಮೂರ್ತಿಗಳ ಜೊತೆಗೆ ಅವರ ಸಮ್ಮುಖದಲ್ಲಿ ಭರವಸೆ ನೀಡಿದಳಂತೆ ತಾಯಿ ಪಾರ್ವತೇಶ್ವರಿ ಅಂತ ಈ ಒಂದು ಮಾಹಿತಿ ಕೂಡ ಹೇಳ್ಬೋದು. ಈ ಕೋಟೆಯೂರು ಶಕ್ತಿ ದೇವತೆಗಳಿಗೆ ಕೂಡ ಅತ್ಯಂತ ಪವಿತ್ರವಾದ ದೇವಾಲಯಗಳಲ್ಲಿ ಒಂದಾಗಿದೆ ಅಂತ ಕೂಡ ಹೇಳ್ಬೋದು. ಅದರಲ್ಲೂ ಬಹಳ ಮುಖ್ಯವಾಗಿ ಭಾರತದಲ್ಲಿ ಸತಿ ದೇವತೆಗೆ ಸಂಬಂಧಪಟ್ಟಂತಹ ದೇವಾಲಯಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಇದೊಂದು ಕೋಟೆಯೂರು ಒಂದು ಮಹತ್ವ ಮತ್ತು ಧಾರ್ಮಿಕ ಮತ್ತು ಬದ್ಧವಾಗಿ ಶಾಶ್ವತವಾಗಿ ರಚನೆಯಾಗಿರುವ ಮತ್ತು ನಿರ್ಮಿಸಲ್ಪಟ್ಟಿರುವುದು ಅಂತಲೂ ಕೂಡ ಹೇಳ್ಬೋದಾಗಿದೆ ಅಂತ ಕೂಡ ಹೇಳ್ಬೋದು. ಈ ದೇವಾಲಯಗಳಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದೊಂದು ಏನಂದರೆ ತಾತ್ಕಾಲಿಕವಾಗಿ ಮತ್ತು ಸರಳವಾಗಿ ಈ ಪೂಜೆಗಳು ಪುರಸ್ಕಾರಗಳು ಕೂಡ ನಡೀತವೆ ಅಂತ ಹೇಳ್ಬೋದು. ಸತಿದೇವಿಯು ತನ್ನನ್ನು ತಾನು ದಹನ ಮಾಡಿಕೊಂಡು ಸ್ವಯಂ ಭೂಲಿಂಗ ಪಕ್ಕದಲ್ಲಿರುವಂತಹ ಎತ್ತರ ವೇದಿಕೆಯಲ್ಲಿ ಅಂದರೆ ಅಮ್ಮ ರಕ್ಕಲು ದಾರದಲ್ಲಿರುವ ಸತಿಯನ್ನು ಶಕ್ತಿ ಪೂಜಿಸಲಾಗುತ್ತದೆ. ಇದು ಶಕ್ತಿಪೀಠಗಳ ಮೂಲದ ದೇವಾಲಯ ಎಂದು ಕೂಡ ನಂಬಲಾಗಿದೆ ಅಂತ ಹೇಳ್ಬೋದು. ಈ ಶಕ್ತಿಪೀಠದ ಮೂಲ ದೇವಾಲಯ ಏನು ನಂಬಿಲ್ಲ. ಇದು ಹಿಂದೂ ದೇವಾಲಯಗಳಲ್ಲಿ ಬಹಳ ಮುಖ್ಯವಾಗಿ ಉಪಸ್ಥಿತವಾಗಿ ತಾಯಿ ಪಾರ್ವತಿ ಅವರು ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ ಈ ಕೋಟೆ ಊರಲ್ಲಿ ಬಹಳ ಪ್ರಸಿದ್ಧವಾಗಿ ತನ್ನನ್ನು ತಾನು ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ದೇವಾಲಯದ ವಿಶೇಷತೆ ಏನೆಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬಂತಹ ಗೌಡ್ಗೆರೆ ಆಗಿರುವಂತಹ ಅಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಹೇಗೆ ಪೂಜಿಸ್ತೀವಿ ಹಾಗೆ ಕೂಡ ಈ ಒಂದು ಕೇರಳದ ತಾಯಿ ಪಾರ್ವತಿ ಅವ್ರದ್ದು ದೇವಸ್ಥಾನದಲ್ಲಿ ಕೂಡ ಎಲ್ಲ ಕೂಡ ಕಟ್ತಾರೆ. ಏನೋ ವಿಶೇಷತೆ ಪೂಜೆ ಮಾಡ್ತಾರೆ. ಜೊತೆಗೆ ಇದು ಸುತ್ತ ನೀರಾವರಿ ಪ್ರದೇಶದಿಂದ ಕೂಡಿರೋದ್ರಿಂದ ದೇವರು ಕೂಡ ನೀರು ಮಧ್ಯೆ ಇರುತ್ತೆ ಅಂತ ಹೇಳ್ಬೋದಾಗಿದೆ.
ಅಲ್ಲೆಲ್ಲ ಹೋಯ್ತಾರಲ್ಲ ಯಾಕೆ? ಇವತ್ತೆಲ್ಲ ದೇವತೆಗಳೆಲ್ಲ ಬಂದಿದ್ದಾರೆ ಅಷ್ಟೇ. ಏನು ದೇವತೆಗಳು ಅಂದ್ರೆ? ದೇವ್ರುಗಳು ಯಾವ್ಯಾವ ಇದಾವೆ ನಮ್ಮ ಇದ್ರ ದೇವ್ರುಗಳು ಹಾಂ, ಎಲ್ಲರೂ ಬರ್ತಾರಂತ. ಬಂದು ಏನಾಗುತ್ತೆ ಇಲ್ಲಿ? ಫುಲ್ಲು ನೀರೆಲ್ಲ ಐತಲ್ಲ? ನೀರು